ಆ ಮರ ತುಂಬ ಹಣ್ಣುಗಳಿಂದ ಕೂಡಿತ್ತು. ಪ್ರತಿ ಸಲನೂ ಆ ಮರ ಅದೇ ರೀತಿ ಹಣ್ಣುಗಳಿಂದ ತುಂಬಿತ್ತು. ಮತ್ತೆ ತನ್ನ ಆ ಹಣ್ಣುಗಳನ್ನು ಪುಟ್ಟ ಪುಟ್ಟ ಹಕ್ಕಿಗಳು ಬಂದು ತಿಂದು ಹೋಗಲಿ ಅಂತ ಕಾಯ್ತಾ ಇತ್ತು. ಅಲ್ಲಿಗೆ ಮೈನಾ ಹಕ್ಕಿ ತನ್ನ ಪುಟ್ಟ ಮಗಳ ಜೊತೆ ಬಂದಿದ್ಲು. ಮಗಳನ್ನ ಮೊದಲ ಬಾರಿಗೆ ಹೊರಗಡೆ ಹಣ್ಣು ತಿನ್ನಲು ಕರ್ಕೊಂಡು ಬಂದಿದ್ಲು ಮೈನಾ. ಅರೆ ಹಕ್ಕಿ, ನೀನಿವತ್ತು ನಿನ್ನ ಮರಿ ಹಕ್ಕಿನ ಕರ್ಕೊಂಡು ಬಂದಿದ್ಯಾ? ಹೌದು ಗೆಳೆಯ, ನಿಮ್ಮ ಮರದ ಸಿಹಿಯಾದ ಹಣ್ಣುಗಳನ್ನು ನನ್ನ ಪುಟ್ಟ ಮಗಳು ಮರದಿಂದಲೇ ತಿಂದು ರುಚಿ ನೋಡಲಿ ಅಂತ. ಅವಳು ಕೂಡ ಇನ್ನು ಆಹಾರ ಹುಡುಕಾಟದ ಅಭ್ಯಾಸ ಮಾಡಬೇಕು ಅಲ್ವಾ, ಅದಕ್ಕೆ. ಹೌದು ಹಕ್ಕಿ, ನನ್ನ ಮರದ ಸಿಹಿ ಹಣ್ಣುಗಳು ನಿಮ್ಮಂತಹ ಪುಟ್ಟ ಹಕ್ಕಿಗಳಿಗೋಸ್ಕರನೇ. ನನಗೆ ಅದೇ ಖುಷಿ. ನೀವು ನನ್ನ ಮೇಲೆ ಕುಣಿದಾಡೋದು, ಚಿಂಚುಗುಟ್ಟೋದು ಕೇಳೋದೇ ನನಗೆ ತುಂಬ ಖುಷಿ. ಮೈನಾ ತನ್ನ ಮಗಳ ಜೊತೆ ಆ ಮರದ ಹಣ್ಣುಗಳನ್ನು ತಿಂತಾಳೆ. ಅಲ್ಲಿಗೆ ಕವ್ವ ಕೂಡ ಬರ್ತಾನೆ ಹಣ್ಣು ತಿನ್ನೋದಕ್ಕೆ. ಬೇಗ ಬಂದಿದೀಯಾ ಮೈನಾ? ಏನಿವತ್ತು ಮಗಳನ್ನ ಕರ್ಕೊಂಡು ಬಂದಿದ್ದೀಯಾ? ಹೌದು ಕವ್ವ ಅಣ್ಣ, ಅವಳು ಕಲಿಬೇಕಲ್ವಾ ಇನ್ನು. ಕವ್ವ ಕೂಡ ಆ ಮರದ ಹಣ್ಣುಗಳನ್ನು ತಿಂತಾನೆ. ಹೀಗೆ ಸಮಯಗಳು ಉರುಳ್ತಾ ಇತ್ತು. ಆ ಹಣ್ಣುಗಳಿದ್ದ ಮರದ ಎಲೆಗಳು ಉದುರಿ ಆ ಮರ ಸಾಯೋ ಸ್ಥಿತಿಗೆ ತಲುಪಿತ್ತು. ಅದಕ್ಕೆ ಕಾರಣ ಬೇಸಿಗೆಯ ಬಿಸಿಯಾದ ಆ ವಾತಾವರಣ. ಮಳೆ ಇಲ್ಲದೆ ಎಷ್ಟೋ ದಿನಗಳು ಕಳೆದಿದ್ವು. ನಾನು ನೀರಿಲ್ಲದೆ ಸಾಯ್ತೇನೆ ಅನ್ಸುತ್ತೆ. ನನ್ನ ಬೇರುಗಳು ನೀರು ಸಿಗದೆ ಸಾಯ್ತಾ ಇವೆ. ತುಂಬ ದಿನಗಳ ಮೇಲೆ ಆ ಕಡೆ ಹಾರ್ತಾ ಬಂದಿದ್ದ ಮೈನಳ ಮಗಳು ಪಿಂಕಿ ಆ ಮರನ ನೋಡಿ ಅಲ್ಲಿಗೆ ಬರ್ತಾಳೆ. ಮರ ಅಂಕಲ್, ನೀವ್ಯಾಕೆ ಹೀಗೆ ಆಗಿದ್ದೀರಾ? ನೀರಿಲ್ಲದೆ ನಾನು ಸಾಯ್ತಾ ಇದ್ದೇನೆ ಮರಿ ಹಕ್ಕಿ. ಇನ್ನು ಮುಂದೆ ನಾನು ಈ ಕಾಡಿನ ಹಕ್ಕಿಗಳಿಗೆ ಹಣ್ಣು ಕೊಡೋದಿಕ್ಕೆ ಆಗಲ್ಲ. ನನ್ನ ಜೀವನ ಇವತ್ತಿಗೆ ಮುಗೀತು ಅನ್ಸುತ್ತೆ. ಹಾಗೆ ಹೇಳಬೇಡಿ ಅಂಕಲ್, ನೀವು ತುಂಬ ಒಳ್ಳೆಯವರು. ನಿಮ್ಮ ಮರದ ಹಣ್ಣುಗಳು ಕೂಡ ತುಂಬ ರುಚಿಯಾಗಿರ್ತಾ ಇತ್ತು. ಇರಿ, ನಾನೀಗಲೇ ಅಮ್ಮನಿಗೆ ಈ ವಿಷಯ ಹೇಳ್ತೇನೆ. ಪಿಂಕಿ ಹಕ್ಕಿ ಅಮ್ಮ ಮತ್ತು ಕವ್ವ ಮಾತನಾಡ್ತಾ ಇದ್ದ ಜಾಗಕ್ಕೆ ಹೋಗ್ತಾಳೆ. ಕವ್ವ ಮತ್ತು ಮೈನಾ ಹತ್ರ ಎಲ್ಲ ವಿಷಯ ಹೇಳ್ತಾಳೆ. ಹೌದಾ ಪಿಂಕಿ, ನಾವು ಆ ಮರಕ್ಕೆ ಸಹಾಯ ಮಾಡಲೇಬೇಕು ಕವ್ವ ಅಣ್ಣ. ಆ ಮರದ ಋಣ ನಮ್ಮ ಮೇಲಿದೆ. ಹೌದು ಮೈನಾ, ಹೇಗಾದರೂ ಮಾಡಿ ನಮ್ಮ ಕಾಡಿಗೆ ಮಳೆ ಸುರಿಸಬೇಕು. ಆ ಮರ ಮತ್ತೆ ಚಿಗುರು ಹಾಗೆ ಮಾಡಬೇಕು. ನಾನು ಮೋಡದ ಹತ್ತಿರ ಹೋಗಿ ಬರ್ತೇನೆ. ನೀವು ಮತ್ತೆ ಪಿಂಕಿ ಆ ಮರಕ್ಕೆ ಬದುಕೋ ಧೈರ್ಯ ತುಂಬಿ. ಮೈನಾ ಹಕ್ಕಿ ಸಾಗರದ ಹತ್ತಿರ ಇದ್ದ ಮೋಡಗಳ ಹತ್ತಿರ ಹೋಗ್ತಾಳೆ. ಇಲ್ಲಿ ಕವ್ವ ಮತ್ತು ಪಿಂಕಿ ಆ ಮರದ ಹತ್ರ ಹಾರಾಡ್ತಾರೆ. ಮರ ಅಂಕಲ್, ನನ್ನಮ್ಮ ಮಳೆ ತರಿಸೋದಕ್ಕೆ ಮೋಡಗಳ ಹತ್ತಿರ ಹೋಗಿದ್ದಾರೆ. ನಿಮಗೇನೂ ಆಗಲ್ಲ ಅಂಕಲ್. ಆ ಮಾತು ಕೇಳಿ ಮರಕ್ಕೆ ಖುಷಿಯಾಯಿತು. ಹೋದ ಜೀವ ಸ್ವಲ್ಪ ಬಂದಂತಾಯಿತು. ಮೋಡ ಗೆಳೆಯ, ನನ್ನ ಕಾಡು ನೀರಿಲ್ಲದೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದೆ. ದಯವಿಟ್ಟು ನಮ್ಮ ಕಾಡಿಗೆ ಮಳೆ ಸುರಿಸು. ಮೈನಳ ಮಾತಿಗೆ ಇಲ್ಲ ಅನ್ನದೆ ಒಪ್ಪಿದ ಮೋಡದ ಗೆಳೆಯ ಮೈನಳ ಜೊತೆ ಬರ್ತಾನೆ. ಮತ್ತೆ ಕಾಡಿನಲ್ಲಿ ಮಳೆ ಸುರಿಸ್ತಾನೆ. 2 ದಿನದ ಮಳೆಗೆ ಆ ಮರದ ಬೇರುಗಳಿಗೆ ಜೀವ ಬಂದಿದ್ವು. ಹಕ್ಕಿಗಳೇ, ತುಂಬ ಸಂತೋಷ. ನಾನು ಮತ್ತೆ ನಿಮಗೆ ಈ ಸಲನು ಸಿಹಿಯಾದ ಹಣ್ಣುಗಳನ್ನು ಕೊಡ್ತೇನೆ. ಹಣ್ಣಿನ ಸಮಯದಲ್ಲಿ ಖಂಡಿತ ಬನ್ನಿ. ಹಕ್ಕಿಗಳಿಗೆ ತಮ್ಮ ಗೆಳೆಯ ಮರಕ್ಕೆ ಸಹಾಯ ಮಾಡಿದ ಖುಷಿ ಇತ್ತು. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ಕಾಡಿನ ಎಲ್ಲ ಪಕ್ಷಿಗಳು ಸಭೆ ಸೇರಿ ಭಾರೀ ಚರ್ಚೆಯಲ್ಲಿದ್ದವು.
ಅದಕ್ಕೆ ಕಾರಣ ಏನು ಅಂತ ನೋಡೋಣ. ಇವಾಗ ನಾವು ನಮ್ಮನ್ನ ಕಾಪಾಡಿಕೊಳ್ಳಲೇಬೇಕು ಅಂದರೆ ಆ ಗಿಡುಗನನ್ನ ಈ ಕಾಡಿನಿಂದ ಓಡಿಸಬೇಕು. ಆ ಗಿಡುಗನನ್ನ ನಮ್ಮಿಂದ ಓಡಿಸ್ಲಿಕ್ಕೆ ಸಾಧ್ಯನಾ ಹರಿಯಣ್ಣ? ನಾನು ಮೊಟ್ಟೆ ಕೂಡ ಇಟ್ಟಿದ್ದೇನೆ. ನನ್ನ ಮೊಟ್ಟೆಯ ಜಾಗ್ರತೆ ಕೂಡ ನಾನು ಮಾಡ್ಕೊಳ್ಬೇಕು. ನಾನು ಗೂಡು ಬಿಟ್ಟು ಎಲ್ಲೂ ಹೊರಗಡೆ ಹೋಗೋ ಹಾಗೂ ಇಲ್ಲ. ಹೌದು, ನನ್ನ ಮೊಟ್ಟೆ ಕೂಡ ಗೂಡಿನಲ್ಲಿ ಒಂಟಿಯಾಗಿಯೇ ಇದೆ. ನಾನು ಹೋಗ್ತೇನೆ. ಕವ್ವಿ ಮತ್ತೆ ಕವ್ವ ಅಲ್ಲಿಂದ ಗಿಡುಗನಿಂದ ತನ್ನ ಮೊಟ್ಟೆನ ರಕ್ಷಿಸಿಕೊಳ್ಳೋದಕ್ಕೆ ಹೊರಟೋಗ್ತಾರೆ. ಹರಿಯಣ್ಣ, ನನಗೆ ತುಂಬ ಭಯ ಆಗ್ತಾ ಇದೆ. ಈ ಗಿಡುಗ ನಮ್ಮ ಕಾಡಿಗೆ ಯಾಕೆ ಬಂದಿದ್ದಾನೋ ಏನೋ. ಇನ್ನು ಮುಂದೆ ಈ ಕಾಡಿನಲ್ಲಿ ನಮ್ಮ ಬದುಕು ತುಂಬ ಕಷ್ಟಕರವಾಗಿದೆ. ಕವಿ, ಆ ಗಿಡುಗನಿಂದ ನಮ್ಮ ಮೊಟ್ಟೆನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತೀಯ? ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಅದಕ್ಕೆ ನಾವೊಂದು ಉಪಾಯ ಮಾಡಬೇಕು. ಉಪಾಯನ? ಏನು ಉಪಾಯ? ನಾವು ಆ ಗಿಡುಗನ ಹತ್ರ ಗೆಳೆತನ ಮಾಡ್ಕೊಳ್ಬೇಕು. ಗೆಳೆತನ ಮಾಡ್ಕೊಳ್ಳೋದ? ಆ ಗಿಡುಗನ ಹತ್ರ ಹೋಗೋದಕ್ಕೆ ಧೈರ್ಯ ಬೇಕಲ್ವಾ? ಅದಕ್ಕೆ ಅನ್ನೋದು ನಿಮ್ಮನ್ನ ಹೆದರು ಪುಕ್ಕಲ ಅಂತ. ಹೌದು ಹೌದು, ನೀನು ತುಂಬ ಧೈರ್ಯ ಇರುವವಳು. ನೋಡಿದ್ದೇನೆ ನಾನು ನಿನ್ನನ್ನು. ಅದೆಲ್ಲ ಬಿಡಿ. ನೋಡಿ, ನಾವು ಆ ಗಿಡುಕನನ್ನ ಗೆಳೆತನ ಮಾಡಿಕೊಂಡ್ರೆ ಆ ಗಿಡುಕ ನಮ್ಮ ಮೊಟ್ಟೆ ತಿನ್ನೋದಕ್ಕೆ ಬರೋದಿಲ್ಲ. ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ನೋಡಿಕೊಂಡ್ರೆ ಆಯಿತು. ನೀನು ಹೇಳೋದೇನೋ ಸರಿ. ಆ ಗಿಡುಗನ ಹತ್ರ ಹೋಗೋರು ಯಾರು? ಇನ್ಯಾರು? ನಾವೇ ಇಬ್ರು. ನಡೀರಿ, ಏನು ಮಾತಾಡಬೇಕೋ ನಾನು ಮಾತಾಡ್ತೀನಿ. ಕವ್ವ ಮತ್ತೆ ಕವ್ವಿ ಗಿಡುಗನನ್ನ ಗೆಳೆಯನನ್ನಾಗಿ ಮಾಡ್ಕೊಳ್ಳಿಕ್ಕೆ ಗಿಡುಗನ ಹತ್ರ ಹೋಗ್ತಾರೆ. ಅವರನ್ನ ಅಲ್ಲಿ ಕುಳಿತಿದ್ದ ಹರಿತೋತ ನೋಡ್ತಾನೆ. ಈ ಕವ್ವ ಮತ್ತೆ ಕವ್ವಿ ಗಿಡುಗನ ಮನೆ ಕಡೆ ಯಾಕೆ ಹೋಗ್ತಿದ್ದಾರೆ? ಆ ಕಡೆ ಹೋಗೋದಕ್ಕೆ ಎಲ್ಲರೂ ಭಯಪಡ್ತಾರೆ. ಗಿಡುಗ ಅಣ್ಣ, ನೀವು ನಮ್ಮ ಗೆಳೆತನ ಮಾಡಿಕೊಳ್ಬೇಕು. ನಾನು ಯಾಕೆ ನಿಮ್ಮ ಗೆಳೆತನ ಮಾಡ್ಕೊಳ್ಬೇಕು? ಗಿಡುಗ ಸಿಟ್ಟಿನಿಂದ ಮಾತನಾಡ್ತಾನೆ. ಇಲ್ಲ ಇಲ್ಲ, ನಾವು ನಾವು ನಿಮ್ಮ ಗೆಳೆತನ ಮಾಡ್ಕೊಳ್ಬೇಕು ಅಂತ ಬಂದ್ವಿ ಗಿಡುಗ ಅಣ್ಣ. ನೀವು ನಮ್ಮ ಕಾಡಿಗೆ ಹೊಸತಾಗಿ ಬಂದಿದ್ದೀರಲ್ವಾ, ಅದಕ್ಕೆ ನಾವು ನಿಮ್ಮನ್ನ ಮಾತನಾಡಿಸ್ಲಿಕ್ಕೆ ಅಂತ ಬಂದ್ವಿ. ಆಹಾ, ಎಷ್ಟು ಧೈರ್ಯ ನೋಡು ನಿಂಗೆ. ಸುಮ್ಮನಿರಿ ನೀವು. ತುಂಬ ಸಂತೋಷ. ಈ ಕಾಡಿನಲ್ಲಿ ನನ್ನನ್ನು ಮಾತನಾಡೋಕ್ಕೆ ಬರೋವಷ್ಟು ಧೈರ್ಯ ಯಾರಿಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ನೀವಿಬ್ಬರು ಗಂಡ ಹೆಂಡತಿ ನನ್ನ ಗೆಳೆತನ ಮಾಡಲಿಕ್ಕೆ ಬಂದಿದ್ದೀರಾ? ಆಯಿತು, ನಾನು ನಿಮ್ಮ ಗೆಳೆತನ ಒಪ್ಕೊಳ್ತೇನೆ. ಆದರೆ ನೀವು ನನಗೆ ಯಾವುದಾದ್ರೂ ಹಕ್ಕಿಯ ಮೊಟ್ಟೆ ಕುಡಿಲಿಕ್ಕೆ ತಂದು ಕೊಡಬೇಕು. ಮೊಟ್ಟೆನಾ? ಅಷ್ಟೇ ಅಲ್ವಾ? ಖಂಡಿತ ತರ್ತೇನೆ. ಮೊಟ್ಟೆ ಕೊಟ್ಟ ಮೇಲೆ ನೀವು ನಮ್ಮ ಗೆಳೆತನ ಮಾಡ್ಕೊಳ್ತೀರಲ್ವಾ? ನೋಡೋಣ, ಅದು ಆಮೇಲಿನ ಮಾತು. ನಾವೀಗ ಹೊರಡ್ತೇವೆ. ಮೊಟ್ಟೆ ತಂದ ಮೇಲೆ ನಮ್ಮ ಗೆಳೆತನ ಎಂಥದ್ದು ಅಂತ ನೀವೇ ನೋಡಿ. ಕವ್ವ ಮತ್ತೆ ಕವಿ ಅಲ್ಲಿಂದ ವಾಪಸ್ ಬರ್ತಾರೆ. ಇದೇನು ಕವಿ, ಗಿಡುಗ ಹಕ್ಕಿಯ ಮೊಟ್ಟೆ ಕೇಳಿದ್ದಾನೆ. ನೀನು ನೋಡಿದರೆ ಮೊಟ್ಟೆ ತರ್ತೇನೆ ಅಂತ ಹೇಳಿದೀಯಾ? ಹೌದು, ಅದಕ್ಕೂ ನಾನೊಂದು ಉಪಾಯ ಮಾಡಿದ್ದೇನೆ. ಆ ಮೈನಾ ಇದ್ದಾಳಲ್ವಾ, ಅವಳ ಮೊಟ್ಟೆನ ಆ ಗಿಡುಗನಿಗೆ ತಗೊಂಡು ಹೋಗಿ ಕೊಟ್ರೆ ಆಯಿತು. ಅದೇನು ಅಷ್ಟು ಸುಲಭದ ಕೆಲಸ ಅಂತ ತಿಳ್ಕೊಂಡಿದೀಯಾ? ನಾವು ಈಗ ಮೈನಾಳ ಮನೆಗೆ ಹೋಗ್ತೇವೆ. ಅಲ್ಲಿ ಮೈನಾ ಹಕ್ಕಿನ ನಮ್ಮ ಮನೆಗೆ ಕರ್ಕೊಂಡು ಬರ್ತೇವೆ. ಅವಳು ನಮ್ಮ ಜೊತೆನೇ ಇರ್ತಾಳೆ. ಹೇಗಿದ್ರೂ ಅವಳೊಬ್ಳೇ ಇರೋದಲ್ವಾ, ಅವಳಿಗೆ ಗಿಡುಗನ ಭಯ ಇದ್ದೇ ಇದೆ. ಸರಿಯಾದ ಸಮಯ ನೋಡಿಕೊಂಡು ಮೈನಾಳ ಮೊಟ್ಟೆನ ಗಿಡುಗನಿಗೆ ಕೊಂಡೋಗಿ ಕೊಟ್ರೆ ಆಯಿತು. ನನ್ನ ಮೊಟ್ಟೆನ ಅವಳ ಮೊಟ್ಟೆ ಇಡೋ ಜಾಗದಲ್ಲಿ ಇಟ್ಟರೆ ಆಯಿತು. ಆಮೇಲೆ ಏನಾಗ್ತದೋ ಆಮೇಲೆ ನೋಡ್ಕೊಳ್ಳೋಣ. ನೀನು ತುಂಬ ಬ್ರಿಲಿಯಂಟ್ ಇದೆಯಾ ಕವಿ. ಗಂಡ ಹೆಂಡತಿ ಇಬ್ರು ಮೈನಾ ಹಕ್ಕಿ ಮನೆಗೆ ಹೋಗ್ತಾರೆ. ಮೈನಾ, ಮೈನಾ, ಹೇಗಿದ್ರು ನೀನು ಒಬ್ಳೇ ಇದೆಯಾ ಅಲ್ವಾ?
ಗಿಡುಗನ ಭಯ ಇದ್ದೇ ಇದೆ ನಿನಗೂ ಕೂಡ. ನಿನ್ನ ಮೊಟ್ಟೆ ಮತ್ತು ನನ್ನ ಮೊಟ್ಟೆಯ ರಕ್ಷಣೆ ತುಂಬ ಅಗತ್ಯ. ಅದಕ್ಕೆ ನೀನು ನಮ್ಮ ಮನೆಗೆ ಬಂದು ಬಿಡು. ನಾವಿಬ್ರು ಸೇರಿ ಮೊಟ್ಟೆಯ ಜಾಗ್ರತೆ ಮಾಡ್ಬೋದಲ್ವಾ? ಮೈನಾಳಿಗೆ ಕವಿಯ ಮಾತು ಸರಿ ಅನ್ನಿಸ್ತು. ಹಾ ಕವಿ, ಥ್ಯಾಂಕ್ಸ್. ನೀನು ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆಯ ಆಲೋಚನೆ ಮಾಡ್ತಿರೋದಕ್ಕೆ. ಹೌದು ಮೈನಾ, ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳೇಬೇಕು. ಆಯಿತು ಕವ್ವ ಅಣ್ಣ, ನಾನು ಸಂಜೆ ಹೊತ್ತಿಗೆ ಬರ್ತೇನೆ, ನೀವು ನಡೀರಿ. ಕವ್ವ ಮತ್ತು ಕವಿ ಅಲ್ಲಿಂದ ಹೊರಟು ಹೋದ ನಂತರ ಮೈನಾ ಹಕ್ಕಿ ನದಿಗೆ ನೀರು ಕುಡಿಲಿಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹರಿತೋತ ಕೂಡ ಬಂದಿದ್ದ. ಏನ್ ಮೈನಾ, ನೀರು ಕುಡಿಲಿಕ್ಕೆ ಬಂದ್ಯಾ? ಗೂಡಿನಲ್ಲಿ ಮೊಟ್ಟೆನ ಒಂಟಿಯಾಗಿ ಬಿಟ್ಟು ಬಂದಿದ್ಯಾ? ಹೌದು ಹರಿಯಣ್ಣ, ಇವತ್ತಿನಿಂದ ನನ್ನ ಮೊಟ್ಟೆ ಒಂಟಿಯಾಗಲ್ಲ. ಕವ್ವ ಮತ್ತು ಕವ್ವಿ ನನ್ನನ್ನು ಅವರ ಮನೆಯಲ್ಲಿ ಇರೋದಕ್ಕೆ ಕರೆದಿದ್ದಾರೆ. ನಾನು ಇವತ್ತು ಸಂಜೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಗಿಡುಗನಿಂದ ನನ್ನ ಮೊಟ್ಟೆನ ರಕ್ಷಿಸಿಕೊಳ್ಬೇಕಲ್ವಾ? ಆದರೆ ಮೈನಾ, ನನ್ಗ್ಯಾಕೋ ಇದರಲ್ಲಿ ಕವ್ವ ಮತ್ತೆ ಕವ್ವಿಯ ಕುತಂತ್ರ ಇದೆ ಅನ್ಸುತ್ತೆ. ಯಾಕೆ ಆ ಥರ ಹೇಳ್ತಾ ಇದೆಯಾ ಹರಿಯಣ್ಣ? ಇವತ್ತು ಬೆಳಗ್ಗೆ ಕವ್ವ ಮತ್ತೆ ಕವ್ವಿ ಆ ಗಿಡುಗನ ಮನೆ ಹತ್ರ ಹೋಗ್ತಾ ಇದ್ರು. ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅನ್ಸುತ್ತೆ. ನೀನು ಸ್ವಲ್ಪ ಜಾಗ್ರತೆ ಇರು. ಓಹೋ, ಇದಾ ವಿಷಯ? ಅದೇ ಅನ್ಕೊಂಡೆ, ಯಾವತ್ತು ನನ್ನನ್ನು ಕಂಡ್ರೆ ಆಗದೆ ಇರೋ ಕವಿ ಇವತ್ತು ನನ್ನನ್ನು ಯಾಕೆ ಮನೆಗೆ ಕರೆತಿದ್ದಾಳೆ ಅಂತ. ಆಯಿತು ಹರಿಯಣ್ಣ, ನಾನು ನೋಡ್ಕೊಳ್ತೇನೆ. ಸಂಜೆಯ ಹೊತ್ತಿಗೆ ಮೈನಾ ತನ್ನ ಮೊಟ್ಟೆ ತಗೊಂಡು ಕವ್ವ ಮತ್ತು ಕವ್ವಿ ಇದ್ದಲ್ಲಿಗೆ ಬರ್ತಾಳೆ. ಬಾ ಮೈನಾ, ಇನ್ಮುಂದೆ ನೀನು ಇಲ್ಲೇ ಇರು, ನಿನ್ನ ಮೊಟ್ಟೆಯಿಂದ ಮರಿ ಬರೋವರೆಗೆ. ಆಯಿತು ಕವ್ವಿ, ನನಗೆ ಉಪಕಾರ ಮಾಡ್ತಿರೋದಕ್ಕಾಗಿ ನಿನಗೆ ತುಂಬ ತುಂಬ ಧನ್ಯವಾದಗಳು. ಇರಲಿ ಮೈನಾ, ನಾವಿಬ್ಬರು ಹೊರಗಡೆ ಹೋಗಿ ಬರ್ತೇವೆ ನದಿ ಹತ್ರ. ಅಲ್ಲಿವರೆಗೆ ನನ್ನ ಮೊಟ್ಟೆನ ಕೂಡ ನೀನೇ ನೋಡ್ಕೋ. ಆಮೇಲೆ ನಿನ್ನ ಮೊಟ್ಟೆನ ನಾನು ನೋಡ್ಕೊಳ್ತೇನೆ. ನಾವು ಬಂದಮೇಲೆ ನೀನು ನದಿ ಹತ್ರ ಹೋಗಿ ಬಾ. ಇಬ್ಬರು ಅಲ್ಲಿಂದ ನೀರು ಕುಡಿಲಿಕ್ಕೆ ಹೊರಟು ಹೋಗ್ತಾರೆ. ಅಂದರೆ ಕವ್ವಿಯ ಕಣ್ಣು ನನ್ನ ಮೊಟ್ಟೆ ಮೇಲೆ ಇದೆ ಅಂತ ಆಯಿತು. ಮೈನಾ ಹಕ್ಕಿ ತನ್ನ ಮೊಟ್ಟೆ ಮತ್ತು ಕವ್ವಿಯ ಮೊಟ್ಟೆನ ಅದಲು ಬದಲು ಮಾಡ್ತಾಳೆ. ಕವ್ವ ಮತ್ತು ಕವ್ವಿ ನೀರು ಕುಡಿದು ಬರ್ತಾರೆ. ಆಮೇಲೆ ಮೈನಾ ನೀರು ಕುಡಿಲಿಕ್ಕೆ ಹೋಗ್ತಾಳೆ. ಕವ್ವಿ ಮೈನಾ ಹಕ್ಕಿಯ ಗೂಡಿನಲ್ಲಿದ್ದ ಮೊಟ್ಟೆ ನೋಡಿ, ತಗೊಳ್ಳಿ, ಈ ಮೊಟ್ಟೆನ ನೀವು ಗಿಡುಗನಿಗೆ ಕೊಟ್ಟು ಬನ್ನಿ. ನಮ್ಮ ಗೆಳೆತನ ಎಂಥದ್ದು ಅಂತ ಆ ಗಿಡುಗನಿಗೆ ಗೊತ್ತಾಗಲಿ. ನನ್ನ ಗೂಡಿನಲ್ಲಿರೋ ಮೊಟ್ಟೆನ ನಾನು ಮೈನಾಳ ಗೂಡಿನಲ್ಲಿ ಇಡ್ತೇನೆ. ಸರಿ ಕವ್ವಿ. ಕವ್ವಿ ಹೇಳಿದ ಹಾಗೆ ಮೈನಾಳ ಮೊಟ್ಟೆನ ತಗೊಂಡು ಹೋಗಿ ಗಿಡುಗನಿಗೆ ಕೊಡ್ತಾನೆ. ಮೈನಾ ನೀರು ಕುಡಿದು ಬರ್ತಾಳೆ. ಗೂಡಿನಲ್ಲಿ ಕವ್ವಿ ಅಳ್ತಾ ಕೂತಿದ್ಲು. ಯಾಕೆ ಕವ್ವಿ, ಏನಾಯ್ತು? ನನ್ನ ಮೊಟ್ಟೆನ ಆ ಗಿಡುಗ ತಗೊಂಡು ಹೋದ ಮೈನಾ. ನನಗೆ ನನ್ನ ಮೊಟ್ಟೆನ ಕಾಪಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಇರಲಿ ಬಿಡು, ನನ್ನ ನಸೀಬೇ ಸರಿ ಇಲ್ಲ ಅನಿಸುತ್ತೆ. ಬೇಜಾರು ಮಾಡ್ಕೊಳ್ಬೇಡ ಕವ್ವಿ, ಸಮಾಧಾನ ಮಾಡ್ಕೋ. ಮೈನಾ ದೇವರಲ್ಲಿ ಪ್ರಾರ್ಥಿಸ್ತಾಳೆ. ದೇವ್ರೇ, ನಾನು ಅಂದುಕೊಂಡ ಹಾಗೇ ಆಗಲಿ. ದಿನಗಳು ಉರುಳ್ತಾ ಇದ್ವು. ಒಂದು ದಿನ ಮೈನಾ ಹಕ್ಕಿ ಕಾಯ್ತಿದ್ದ ದಿನ ಬಂದೇ ಬಿಡ್ತು. ಮುದ್ದಾದ ಒಂದು ಪುಟ್ಟ ಮರಿ ಮೈನಾಳ ಮೊಟ್ಟೆಯಿಂದ ಹೊರಬಂತು. ಅದನ್ನು ನೋಡಿದ ಮೈನಾಳಿಗೆ ತುಂಬ ಖುಷಿಯಾಯಿತು. ಆದರೆ ಕವ್ವ ಮತ್ತು ಕವ್ವಿಗೆ ಶಾಕ್ ಆಯಿತು. ನನ್ನ ಮೊಟ್ಟೆಯಿಂದ ಹಕ್ಕಿಯ ಮರಿ ಹೇಗೆ ಬರೋದಕ್ಕೆ ಸಾಧ್ಯ? ಇದು ನಿನ್ನ ಮೊಟ್ಟೆ ಅಲ್ಲ ಕವ್ವಿ, ನನ್ನದೇ. ನಾನು ನೀರು ಕುಡಿಯೋದಕ್ಕೆ ಹೋಗೋ ಮೊದಲು ಮೊಟ್ಟೆನ ಅದಲು ಬದಲು ಮಾಡಿದ್ದೆ. ನನಗೆ ನಿಮ್ಮಿಬ್ಬರ ಮೇಲೆ ಮೊದಲೇ ಅನುಮಾನ ಇತ್ತು. ಅಯ್ಯೋ, ನಾನೇ ನನ್ನ ಕೈಯಾರೆ ನನ್ನ ಮೊಟ್ಟೆನ ಆ ಗಿಡುಗನಿಗೆ ಕೊಟ್ನಾ? ಕವ್ವಿ ದುಃಖದಿಂದ ಅಳ್ತಾಳೆ. ಅದಕ್ಕೆ ಹೇಳೋದು ಕವ್ವಿ, ನಾವು ಬೇರೆಯವರಿಗೆ ಕೆಟ್ಟತನ ಮಾಡೋದಕ್ಕೆ ಹೋದರೆ ಅದು ನಮಗೆ ಕೆಟ್ಟದಾಗುತ್ತೆ ಅಂತ. ಅಲ್ಲಿಗೆ ಹರಿತೋತ ಕೂಡ ಬರ್ತಾನೆ.
ಕಂಗ್ರಾಟ್ಸ್ ಮೈನಾ. ನನಗೆ ನೀವಿಬ್ರು ಆ ಗಿಡುಗನ ಹತ್ರ ಹೋದಾಗಲೇ ಗೊತ್ತಾಗಿತ್ತು ನೀವಿಬ್ರು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನಾನು ಮೊದಲೇ ಮೈನಾಳಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ನಾವು ನಮ್ಮೊಳಗೆ ಶತ್ರುಗಳನ್ನು ಸೃಷ್ಟಿಸೋ ಬದಲು ನಮಗೆ ಶತ್ರು ಆಗಿ ಬಂದಿರೋ ಆ ಗಿಡುಗನನ್ನು ಎಲ್ಲರೂ ಒಟ್ಟಾಗಿ ಸೇರಿ ಹೊಡೆದೋಡಿಸೋಣ. ಎಲ್ಲರೂ ಸೇರಿ ಆ ಗಿಡುಕನನ್ನ ತಮ್ಮ ಕೊಕ್ಕಿನಿಂದ ಚುಚ್ಚಿ ಚುಚ್ಚಿ ಅಲ್ಲಿಂದ ಆ ಕಾಡಿನಿಂದ ಓಡಿಸಿಬಿಡ್ತಾರೆ. ಕೌವಿ ಇಡೀ ಕಾಡಿನಲ್ಲಿ ದೊಡ್ಡ ಜಗಳ ಗಂಟಿ ಆಗಿದ್ಲು. ಅದು ಅಲ್ಲದೆ ಆ ಕಾಡಿನಲ್ಲಿ ಎಲ್ಲರೂ ಅವಳಿಗೆ ಹೆದರ್ಬೇಕು ಮತ್ತೆ ಎಲ್ಲರೂ ಅವಳು ಹೇಳಿದಂತೆ ಕೇಳಬೇಕು ಅನ್ನೋದು ಅವಳ ಹಠ ಆಗಿತ್ತು. ಒಂದು ದಿನ ಹರಿತೋತ ನದಿಗೆ ನೀರು ಕುಡಿಲಿಕ್ಕೆ ಬಂದಿದ್ದ. ಈ ನದಿಯಲ್ಲಿ ನೀನ್ ನೀರು ಕುಡಿತೀಯೋ? ದೊಡ್ಡ ಕೊಕ್ಕಿನವನೇ, ಈ ನದಿಯಲ್ಲಿ ನಾನು ನೀರು ಕುಡಿತೇನೆ. ನಾನು ನೀರು ಕುಡಿಯೋ ನದಿಯಲ್ಲಿ ನೀನು ನೀರು ಕುಡಿಯೋ ಹಾಗಿಲ್ಲ. ನೋಡ್ ಕವಿ, ಈ ಕಾಡಿನಲ್ಲಿ ಇದೊಂದೇ ನದಿ ಇರೋದು. ಎಲ್ಲ ಪಕ್ಷಿಗಳು ಈ ನದಿಯಲ್ಲೇ ನೀರು ಕುಡಿಯೋದು. ನಾನು ಕೂಡ ಈ ನದಿಯಲ್ಲೇ ನೀರು ಕುಡಿತೇನೆ. ಮುದುಕ ತೋತ, ನಿನ್ಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲದೆ ಏನು, ಅದೇ ಕಳ್ಳ ಕವ್ವನ ಹೆಂಡ್ತಿ ನೀನು. ಅದು ಎಲ್ರಿಗೂ ಗೊತ್ತಿರೋದೇ ಅಲ್ವಾ? ಕವ್ವನ ಹೆಂಡತಿ ಸರಿ, ಅದು ಬಿಡು. ನನಗೆ 5 ಜನ ಅಣ್ಣಂದಿರಿದ್ದಾರೆ. ಅವರೆಲ್ಲರಿಗೂ ನಾನೊಬ್ಳೆ ತಂಗಿ. ಈ ಪ್ರೀತಿಯ ತಂಗಿಗೆ ಏನಾದರೂ ಸಮಸ್ಯೆ ಆದರೆ ನನ್ನ ಅಣ್ಣಂದಿರು ಸುಮ್ಮನೆ ಇರೋದಿಲ್ಲ. ನೋಡು, ಸೀದಾ ಇಲ್ಲಿಂದ ಹೋಗು, ಇಲ್ಲ ಅಂದರೆ ನನ್ನ ಅಣ್ಣಂದಿರ ಹತ್ರ ಹೇಳಿ ಸರಿಯಾಗಿ ಹೊಡಿಸ್ತೇನೆ ನಿನಗೆ. ನೋಡು, ನಿನ್ನ ಈ ಮಾತಿಗೆಲ್ಲ ಹೆದರೋನಲ್ಲ ನಾನು. ನಾನು ಇದೇ ನದಿಯಲ್ಲಿ ನೀರು ಕುಡಿದು ಹೋಗ್ತೇನೆ. ಕೌವಿ ಹರಿತೋತನ ಮಾತು ಕೇಳಿ ಸಿಟ್ಟುಗೊಳ್ತಾಳೆ. ಹರಿತೋತ ಅದೇ ನದಿಯಲ್ಲಿ ನೀರು ಕುಡಿದು ಹೋಗ್ತಾನೆ. ಕೌವಿ ಇದೇ ತರಹ ಎಲ್ಲರಿಗೂ ತನ್ನ 5 ಅಣ್ಣಂದಿರ ಬಗ್ಗೆ ಹೇಳಿ ಹೆದರಿಸ್ತಾ ಇದ್ಲು. ಕೌವಿ ತನ್ನ 5 ಅಣ್ಣಂದಿರನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾಳೆ. ಕೌವಿ ತನ್ನ ಅಣ್ಣಂದಿರ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ತಾಳೆ. ಅವಳ ಅಣ್ಣಂದಿರು ಹರಿತೋತನ ಮನೆಗೆ ಬಂದು ಹರಿತೋತನ ಮನೆ ಹಾಳು ಮಾಡಿ ಅವನಿಗೆ ಸರಿಯಾಗಿ ಹೊಡಿತಾರೆ. ಇನ್ನೂ ಈ ಹರಿತೋತ ನನ್ನ ತಂಟೆಗೆ ಬರೋದಿಲ್ಲ ಅಣ್ಣಂದಿರೇ. ಅಂತೂ ನೀವೆಲ್ಲರೂ ಸರಿಯಾಗಿ ಬುದ್ಧಿ ಕಲಿಸಿದ್ರಿ ಅವನಿಗೆ, ಆ ದೊಡ್ಡ ಕೊಕ್ಕಿನವನಿಗೆ. ಹೌದು ತಂಗಿ, ನಿನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಹೇಳು, ನಾವು ಇದೇ ರೀತಿ ಹೊಡಿತೇವೆ. ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಮೈನಾ ಹಕ್ಕಿಗೆ ವಿಷಯ ತಿಳಿದು ಹರಿತೋತನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ನಿನ್ಗೆ ಗೊತ್ತಿಲ್ವಾ ಹರಿಯಣ್ಣ, ಆ ಕವ್ವಿ ಎಷ್ಟು ಕೆಟ್ಟೋಳಂತ? ಮತ್ತ್ಯಾಕೆ ನೀನು ಅವಳತ್ರ ಜಗಳ ಆಡೋದಕ್ಕೆ ಹೋದೆ? ನಾನೆಲ್ಲಿ ಜಗಳ ಆಡೋದಕ್ಕೆ ಹೋದೆ ಮೈನಾ? ಅವಳೇ ಜಗಳಕ್ಕೆ ಬಂದ್ಲು. ಅವಳು ಹೇಳ್ತಾಳೆ, ನಮ್ಮ ಕಾಡಿನ ನದಿಯಲ್ಲಿ ನೀರು ಕುಡಿಬೇಡ ಅಂತ. ಆ ಕಾಡಿನಲ್ಲಿ ನೀರು ಕುಡಿದೇ ಇದ್ರೆ ನೀರು ಕುಡಿಲಿಕ್ಕೆ ಎಲ್ಲಿ ಹೋಗೋದು ಹೇಳು? ಈ ಕವ್ವಿಯ ಜಗಳ ದಿನ ಹೋದ ಹಾಗೆ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಅವಳ ಅಣ್ಣಂದಿರ ಬಗ್ಗೆ ಹೇಳಿ ಹೆದರಿಸ್ತಾ ಇದ್ದಾಳೆ. ಕವ್ವಿ, ಯಾಕೆ ನೀನು ಕಾಡಿನಲ್ಲಿ ಎಲ್ಲರ ಜೊತೆ ಜಗಳ ಆಡ್ತಾ ಇದೀಯಾ? ಕಾಡಿನ ಪಕ್ಷಿಗಳೆಲ್ಲರ ಜೊತೆ ಯಾಕೆ ಗೆಟ್ಟವಳಾಗ್ತಾ ಇದೀಯಾ? ಅರೆ ಕವ್ವ ಗಂಡ, ಅದಕ್ಕೆಲ್ಲ ನೀವು ಹೆದರ್ಬೇಡಿ. ನನ್ನ ಜೊತೆ ನನ್ನ 5 ಜನ ಅಣ್ಣಂದಿರಿದ್ದಾರೆ. ನೋಡು, ಇದೇ ತರಹ ಮಾಡ್ತಾ ಇದ್ರೆ ನಿನ್ನ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಜಾಗೃತೆಯಾಗಿರು. ಏನು ಮಾತು ತುಂಬಾ ಬರ್ತಾ ಇದೆ? ನೀವು ಇದೇ ಥರ ಮಾತಾಡ್ತಾ ಇದ್ರೆ ನಾನು ನನ್ನ ಅಣ್ಣಂದಿರನ್ನ ಕರೆಸಿ ನಿಮಗೆ ಹೊಡೆಸ್ಬೇಕಾಗ್ತದೆ. ಜಾಗ್ರತೆ. ಅವಳ ಅಣ್ಣಂದಿರ ವಿಷಯ ಕೇಳ್ತಲೇ ಕವ್ವ ಸುಮ್ಮನಾಗಿ ಬಿಟ್ಟ. ಅವನೇನು ಮಾತಾಡೋದಿಲ್ಲ. ಕವ್ವ ಕೂಡ ಕವ್ವಿಯ ಅಣ್ಣಂದಿರಂದ್ರೆ ಭಯ ಪಡ್ತಾ ಇದ್ದ. ಮರುದಿನ ಮೈನಾ ಹಕ್ಕಿ ಒಂದು ಪೇರಳೆ ಹಣ್ಣು ತರ್ತಾ ಇದ್ಲು. ಅವಳನ್ನ ಕವ್ವಿ ನೋಡಿ ದಾರಿ ಮಧ್ಯೆ ನಿಲ್ಲಿಸ್ತಾಳೆ. ನೋಡ್ ಹಕ್ಕಿ, ಈ ಹಣ್ಣು ನನಗ್ ಕೊಡು, ಇದರ ಬದಲಾಗಿ ನಾನ್ ನಿನ್ಗೆ ಧಾನ್ಯ ಕೊಡ್ತೇನೆ. ಇಲ್ಲ ಇಲ್ಲ ಕವ್ವಿ, ಇದು ನನ್ನ ಮಗನಿಗೆ ಅಂತ ಅಷ್ಟು ದೂರದಿಂದ ತಂದಿದ್ದೇನೆ. ನಿನ್ನ ಮೊಸುಡಿ ನೋಡಿದ್ರೆ ಸಾಕಾಗ್ತದೆ. ಇನ್ನು ನಿನ್ನ ಮಗ ಹೇಗಿದ್ದಾನೋ ಏನೋ. ಕೊಡು ಕೊಡು, ಆ ಹಣ್ಣು ನನಗೆ ಕೊಡು. ಇಲ್ಲ, ನಾನು ಕೊಡೋದಿಲ್ಲ. ಏನ್ ಮಾಡ್ತೀಯಾ? ಓಹೋ, ನಾನೇನ್ ಬೇಕಾದ್ರೂ ಮಾಡ್ತೇನೆ. ನೀನೇನ್ ಮಾಡ್ತೀಯಾ? ನಾನು ನನ್ನ ಮಗನಿಗೋಸ್ಕರ
ಏನ್ ಬೇಕಾದ್ರೂ ಮಾಡ್ತೇನೆ. ಅಷ್ಟು ಹೇಳಿ ಮೈನಾ ಹಕ್ಕಿ ಹಣ್ಣನ್ನ ತಗೊಂಡು ವೇಗವಾಗಿ ಗೂಡಿನ ಕಡೆಗೆ ಹರ್ತಾಳೆ. ಮಾಡ್ತೇನೆ ನಿಂಗೆ, ನನ್ಗೆ ಕೊಡೋದಿಲ್ವಾ ನೀನು? ಇವತ್ ಸಂಜೆ ನಿನ್ನ ಮತ್ತೆ ನಿನ್ ಮಗನ ಕತೆ ಮುಗಿಸ್ತೇನೆ. ಕವ್ವಿ ಅಣ್ಣಂದಿರ ಹತ್ರ ಹೋಗ್ತಾಳೆ. ಹೋಗಿ ನಡೆದ ವಿಷಯ ಹೇಳ್ತಾಳೆ. ಇಲ್ಲಿ ಮೈನಾ ಹಕ್ಕಿ ಗೂಡಿಗೆ ಬರ್ತಾಳೆ. ಗೋಲು, ಈ ಹಣ್ಣು ಬೇಗ ತಿನ್ನು, ಬೇಗ ಇಲ್ಲಿಂದ ಹೊರಟೋಗ್ಬೇಕು. ಎಲ್ಲಿಗಮ್ಮ? ಇದು ನಮ್ಮನೆ. ನಮ್ಮ ಮನೆ ಬಿಟ್ಟು ಬೇರೆ ಎಲ್ಲಿಗೆ ಹೋಗ್ತೇವೆ? ಹೇಳ್ತೇನೆ, ನೀನ್ ನಡಿ ನನ್ ಜೊತೆ. ಮೈನಾ ಹಕ್ಕಿ ತನ್ನ ಮಗನ ಕರ್ಕೊಂಡು ಹರಿತೂತನ ಹತ್ರ ಬರ್ತಾಳೆ. ಆ ಕವ್ವಿಗೆ ನಾವೇನಾದ್ರೂ ಬುದ್ಧಿ ಕಲಿಸ್ಲೇಬೇಕು ಮೈನಾ. ಇಬ್ರು ಒಂದು ಪ್ಲಾನ್ ಮಾಡ್ತಾರೆ. ಮೈನಾ ಹಕ್ಕಿ ಗಿಡುಗನ ಹತ್ರ ಹೋಗ್ತಾಳೆ. ನಮ್ಮ ಕಾಡಿನಲ್ಲಿ ಕವ್ವಿ ಇದ್ದಾಳಲ್ವಾ, ಅವಳು ಹೇಳ್ತಾ ಇದ್ಲು, ನಿಮ್ಗಿಂತ ಅವಳ ಶಕ್ತಿನೇ ಮೇಲಂತೆ. ನಮ್ಮ ಕಾಡಿನಲ್ಲಿ ಎಲ್ರೂ ಅವಳು ಹೇಳಿದ ಹಾಗೆ ಕೇಳ್ಬೇಕಂತೆ. ಅವಳ ಎದುರು ನೀವು ಕೂಡ ಏನೂ ಲೆಕ್ಕ ಇಲ್ವಂತೆ. ಹೌದಾ? ಹಾಗೆ ಹೇಳಿದ್ಲ ಅವಳು? ಅವಳನ್ನ ನೋಡ್ಕೊಳ್ತೇನೆ ನಾನು. ಎಲ್ಲಿದ್ದಾಳೆ ಆ ಹಕ್ಕಿ? ಆ ಹಕ್ಕಿ ಹೆದರ್ಕೊಂಡು ಓಡೋಗಿದ್ದಾಳೆ ಅನ್ಸುತ್ತೆ. ಗಿಡುಗ ಕವ್ವಿಯ ಗೂಡಿಗೆ ಬರ್ತಾನೆ. ಏನ್ ಗಿಡುಗ, ನನ್ನನ್ನೇ ಹುಡುಕೊಂಡು ಬಂದ್ಬಿಟ್ಟಿದೀಯಾ? ಏನು, ನಿನ್ನನ್ನು ನೀನು ಏನ್ ತಿಳ್ಕೊಂಡ್ಬಿಟ್ಟಿದೀಯಾ? ನಿನ್ಗೆ ಪೊಗರು ಜಾಸ್ತಿ ಆಗ್ತಾ ಇದೆ. ಏನು ಗಿಡುಗ, ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ? ನಿನ್ಗೆ ನನ್ನ ಅಣ್ಣಂದಿರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಗಿಡುಗ ಕವ್ವಿಯ ಮೇಲೆ ಆಕ್ರಮಣ ಮಾಡಿ ಕವ್ವಿನ ಕೊಂದೇ ಬಿಟ್ಟ. ಈ ಕಥೆಯಿಂದ ಏನು ತಿಳಿದು ಬರ್ತದೆ ಅಂದ್ರೆ, ಮಾಡಿದ್ದುಣ್ಣೋ ಮಹಾರಾಯ.